ನಮಸ್ಕಾರ, ವೆಲ್ಕಮ್ ಟು ಸ್ಯಾಂಡಲ್ವುಡ್ ರಿವ್ಯೂಸ್. ಇವತ್ತು ನಮ್ಮ ಬಿಗ್ ಬಾಸ್ 75 ಡೇ ಏನೆಲ್ಲ ಆಯ್ತು ಅಂತ ನಿಮ್ಗೆಲ್ಲರಿಗೂ ಹೇಳ್ತೀನಿ ಬನ್ನಿ. ಸ್ಟಾರ್ಟಿಂಗಲ್ಲೇ ಕೀರ್ತಿ ಒಂದು ಅಸಹ್ಯವಾದ ಮಾತಾಡ್ದ. ಮಾತೇನಪ್ಪ ಅಂದರೆ ಹ್ಯಾಂಡ್ಸಮ್ ಅಂತ ಪ್ರಥಮ್ ಹೇಳಿದ್ರೆ ಹ್ಯಾಂಡ್ಸಮ್ ಅಂದರೆ ಕೈಯಲ್ಲಿ ಏನೋ ಮಾಡ್ಕೊಂತಾರಲ್ಲ ಅದ ಅಂತ ಕೇಳ್ದ. ಅದು ತುಂಬ ತಪ್ಪು ಫ್ರೆಂಡ್ಸ್. ಆ ಥರ ಎಲ್ಲ ಒಂದು ನ್ಯಾಷನಲ್ ಮೀಡಿಯಾದಲ್ಲಿ ಮಾತಾಡಬಾರ್ದು, ಓಕೆನಾ. ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಬಿಗ್ ಬಾಸ್ ಅವರು ಇರೋ ಬರೋ ಕಂಡೀಷನ್ಗಳೆಲ್ಲ ಅಲ್ಲಿ ನಿಂತಿರೋ ಜಾಗದಿಂದ ನಾಮಿನೇಟ್ ಮಾಡಿ ಅಂತ ಹೇಳಿದ್ರು. ಸೊ ಅವರೆಲ್ಲ ಅಂದ್ಕೊಂಡು ಅಲ್ಲೇ ನಾಮಿನೇಟ್ ಮಾಡಿದ್ರು. ಈ ಸರಿ ನಾಮಿನೇಟಲ್ಲೂ ರೇಖಾ, ಕೀರ್ತಿ ಎಲ್ಲ ಮಿಸ್ ಆದ್ರು. ಅದೇನು ಅಂತ ಗೊತ್ತಿಲ್ಲಪ್ಪ. ಎಲ್ಲರೂ ಫಸ್ಟು ಎತ್ಕೊಳ್ಳೋದೇ ಪ್ರಥಮ್. ನೀವು ಯಾರು ನಾಮಿನೇಟ್ ಮಾಡ್ತೀರಾ? ಪ್ರಥಮ್ ಅವ್ರಿಗಿನ್ನ ಅರ್ಥ ಆಗ್ತಿಲ್ಲ ಪ್ರಥಮ್ ಪವರ್ ಏನು ಅಂತ. ಪ್ರಥಮ್ ನೀವು ಫೈನಲ್ಗೂ ನಾಮಿನೇಟ್ ಮಾಡಿ ಜನಗಳು ನೋಟ್ ಹಾಕಿ ಮತ್ತೆ ಕಳಿಸ್ತಾರೆ. ನೀವು ಆಡ್ತಾರೆ ಆಟ ತಪ್ಪು ಕಂಟೆಸ್ಟೆಂಟ್ಸ್ಗಳೇ, ನೀವು ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಯಾರಿಗೆ ಉಪಯೋಗ ಆಗ್ತಾಯಿದೆ ಅಂದರೆ ರೇಖಾ, ಕೀರ್ತಿ, ಮಾಳವಿಕಾ ಇಂಥವ್ರಿಗೆ ಉಪಯೋಗ ಆಗ್ತಾಯಿದೆ, ಗೊತ್ತಾಯ್ತಾ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಮ್ಮ ಸಂಜನಾ ಅವರು ಇವತ್ತೇನು ಮಾಡಿದ್ರು, ಉಪ್ಪು ಸಕ್ಕರೆ ತೊಗೊಳಂಗಿಲ್ಲ ಅಂತ ಬಿಗ್ ಬಾಸ್ ಅವ್ರು ಹೇಳಿದ್ರು ಕೂಡ ಹೋಗ್ಬಿಟ್ಟು ಉಪ್ಪು ಸಕ್ಕರೆ ಎತ್ಕೊಂಡು ಚೆನ್ನಾಗಿ ತಿಂದುಬಿಟ್ರು ಉಪ್ಪಿಟ್ಟು ಹಾಕೊಂಡು. ಸೊ ಇದು ನೋಡಿದಂತ ನಮ್ಮ ಬಿಗ್ ಬಾಸ್ ಏನು ಮಾಡೋದು, ಶಿಕ್ಷೆ ಕೊಟ್ಟರು. ಮನೇಲಿ ಎಲ್ಲರಿಗೂ ಶಿಕ್ಷೆ ಕೊಟ್ಟರು. ಶಿಕ್ಷೆ ಏನಪ್ಪ ಅಂದರೆ ನೀರೆಲ್ಲ ಕ್ಯಾನ್ಸಲ್ ಮಾಡಿ ಹಾಕಿದ್ರು. ಯಾರಿಗೂ ನೀರು ಕೊಡಲ್ಲ, ಏನಕ್ಕೆ ಯೂಸ್ ಮಾಡಿ ನೀರು ಕೊಡೋಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ರು. ಸೊ ಇದರಿಂದ ಕಂಟೆಸ್ಟೆಂಟ್ಗಳೆಲ್ಲ ಸಂಜನಾ ಮೇಲೆ ಫುಲ್ ರೇಸ್ ಆದರು. ಪ್ರಥಮ್ ಅಂತೂ ಫುಲ್ ರೇಸ್ ಆಗ್ಬಿಟ್ಟು ಅವ್ನು ರೇಸ್ ಆಗಿದ್ದು ಕರೆಕ್ಟೇ. ಯಾಕಂದರೆ ಸಂಜನಾ ಅವಳು ಚಿಕ್ಕ ಮಗು ಥರ ಆಡ್ತಾ ಇದ್ದು, ಏನು ಮಾಡಬೇಡ ಅಂತ ಹೇಳ್ತಾರೆ ಅದನ್ನೇ ಮಾಡ್ತಾರೆ. ಇದು ತಪ್ಪು ತಾನೆ ಫ್ರೆಂಡ್ಸ್. ಅವಳು ಒಬ್ಬಳಿಂದ ಇರೋ ಬರೋಗೆಲ್ಲ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡಿದ್ರು, ಸಂಜನಾ ಅವರು ಒಪ್ಕೊಂಡಿಲ್ಲ, ನಾನು ಮಾಡಿಲ್ಲ ಅಂತ ಹೇಳಿದ್ರು. ಪ್ರಥಮ್ ಚೆನ್ನಾಗಿ ಬೈದ, ಎಲ್ಲರೂ ಕಂಟೆಸ್ಟೆಂಟ್ಗಳೆಲ್ಲ ಬೈದರು. ಆದರೂ ಸಂಜನಾ ಒಪ್ಕೊಂಡಿಲ್ಲ. ಆಮೇಲೆ ಏನು ಮಾಡೋದು, ಸಂಜನಾ ಕ್ಯಾಮ್ರಾ ಮುಂದೆ ಹೋಗ್ಬಿಟ್ಟು ಸೈಲೆಂಟಾಗಿ ಯಾರು ಗೊತ್ತಿಲ್ಲದಂಗೆ ಸಾರಿ ಬಿಗ್ ಬಾಸ್ ನಾನು ಮಾಡಿ ತಪ್ಪಾಯ್ತು ಅಂತ ಒಪ್ಕೊಂಡ್ಬಿಟ್ರು. ಎಷ್ಟು ಸುಳ್ಳು ಹೇಳ್ತಾರೆ ನೋಡಿ, ಇರೋದು ಸತ್ಯ ಒಪ್ಕೊಬಿಡಿ. ಆಮೇಲೆ ಬಿಗ್ ಬಾಸ್ ಅವರು ಪಾಪ ಕ್ಷಮಿಸ್ಬಿಟ್ಟು ನೀರು ಬಿಟ್ಕೊಡು, ಹ್ಯಾಂಡ್ ಪಂಪ್ ಮುಖಾಂತರ ಯಾರು ನೀರು ತಗೊಳ್ಳಿ ಅಂತ ಹೇಳಿದ್ರು. ಸೊ ಇದಾದ್ಮೇಲೆ ನೆಕ್ಸ್ಟು ನಮ್ಮ ಪ್ರಥಮ್ ಅವ್ರಿಗೆ ಇವತ್ತು ಒಂದು ವರ್ಡ್ ಕೊಟ್ಟರು. ಅವಾರ್ಡ್ ಏನಪ್ಪ ಅಂದರೆ ಆಪರ್ಚುನಿಸ್ಟ್, ಅಂದರೆ ಅವಕಾಶವಾದಿ ಯಾರು ಅಂತ ಹೇಳಿ ಅಂತ ಹೇಳಿದ್ರು. ಸೊ ಅವಕಾಶವಾದಿ ಯಾರು ಅಂತ ಪ್ರಥಮ್ ಕೊಟ್ಕೊಂಡಿದ್ದು ಅವ್ರ ಹೆಸರೇ ಫಸ್ಟ್ ಕೊಟ್ಕೊಂಡ. ನನಗೇನೋ ಸರಿ ಅನ್ಸ್ಬತ್ತು, ಅವನೇ ಹೇಳ್ಬಿಟ್ಟಿದ್ದಾನಲ್ಲ, ಪ್ರಥಮ್ ಹೇಳ್ತಾ ಇದ್ದೀನಿ ನಾನು ಎಷ್ಟಾಗಿದೆ, ಅದಕ್ಕೆ ಪ್ರಥಮ್ ಕೊಟ್ಟು ನನಗೆ ಇಷ್ಟ ಆಗೋದು, ಓಕೆನಾ. ಆಮೇಲೆ ನೆಕ್ಸ್ಟು ಸಂಜನಾ ಅವ್ರು ಕೊಟ್ಟ, ಅದು ಕರೆಕ್ಟೇ. ಇದಾದ್ಮೇಲೆ ನೆಕ್ಸ್ಟು ಕೀರ್ತಿಯವ್ರು ಲಾಸ್ಟ್ ಅಂತೆ. ಕೀರ್ತಿನ ಹೇಳ್ಬೇಕಾದ್ರೆ ನಂಬರ್ 1 ಆಪರ್ಚುನಿಸ್ಟ್. ಯಾಕಂದರೆ ಕನ್ನಡ ಅಂತ ಕನ್ನಡದ ಬಗ್ಗೆ ಹೋರಾಟ ಮಾಡಿ ಬಿಗ್ ಬಾಸ್ ಮನೆಗೆ ಬಂದು ಆಪರ್ಚುನಿಸ್ಟ್ ತಾನೇ ಅದು. ಕನ್ನಡದ ಬಗ್ಗೆ ಹೋರಾಡ್ತೀನಿ ಅಂತ ಬಿಗ್ ಬಾಸ್ ಮನೆಗೆ ಬಂದಿದ್ದೆ. ನಾನಂತೂ ಒಂದು ಸೈಡ್ ನೋಡಲಿಲ್ಲ ಕೀರ್ತಿ ಕನ್ನಡದ ಬಗ್ಗೆ ಹೋರಾಡಿದ್ದು. ಕನ್ನಡದವ್ರಿಗೆ ಸ್ವಲ್ಪ ಬಿಸಿ ಮುಡಿಸ್ತೀನಿ ಅಂತ ಬಂದಿದ್ದು. ಅವ್ನ ವಿಡಿಯೋ ನೋಡಿ ಕೀರ್ತಿದ್ದು ಬಿಸಿ ಮುಡಿಸ್ತೀನಿ, ಯಾರು ಕನ್ನಡದ ಬಗ್ಗೆ ಕೆಟ್ಟಾಗಿ ಮಾತಾಡಿದ್ರೆ ಬಿಸಿ ಮುಡಿಸ್ತೀನಿ ಅಂತ ಬಂದ. ಒಬ್ರಿಗೂ ಬಿಸಿ ಮುಡಿಸಿ ನಾನು ನೋಡಲಿಲ್ಲ. ಸೊ ಕೀರ್ತಿಗೆ ಆಪರ್ಚುನಿಸ್ಟ್ ಫಸ್ಟ್ ಕೊಡಬೇಕಾಗಿತ್ತು. ಇಲ್ಲಿ ಪ್ರಥಮ್ ತಾನೇ ಕೊಟ್ಕೊಂಡ, ಬಿಡಿ ಅವ್ನ ಡಿಸಿಷನ್ ಕೊಟ್ಟ. ಸೊ ಇದೆಲ್ಲ ಆದಮೇಲೆ ನಮ್ಮ ಬಿಗ್ ಬಾಸ್ ಮನೇಲಿ ಇವತ್ತು ನಡೆದಿದ್ದು ಇಷ್ಟೇ. ನಾಳೆ ಮತ್ತೆ ಸಿಗ್ತೀನಿ, ಬಾಯ್.